ಏನಕ್ಕಂತ ಅಂದರೆ ಇದು ಫಸ್ಟು ನಾವು ಶುರು ಮಾಡಿದ್ದೇನಂತಂದರೆ ಜಸ್ಟ್ ಒಂದು ಕೂತ್ಕೊಂಡು ಫ್ರೆಂಡ್ಸು ಕೂತ್ಕೊಂಡು ಮಾತಾಡಿದಾಗ ಆ್ಯಂಟಿ ಡ್ರಗ್ ಒಂದು ಡ್ರೈವ್ ಮಾಡಬೇಕು, ತುಂಬ ಜಾಸ್ತಿ ಆಗ್ತಿದೆ ಡ್ರಗ್ಸು ಅಂತ ಹೇಳ್ಬಿಟ್ಟು ಯಾವಾಗ ಇದು ಯೋಚನೆ ಬಂತು ಆವಾಗ ನಾನು ಹೋಗ್ಬಿಟ್ಟು ಅವ್ರ ಜೊತೆ ಡಿಸ್ಕಸ್ ಮಾಡಿದೆ. ಈ ಥರ ಒಂದು ಮಾಡಬೇಕಾಗಿದೆ, ಇದು ಮಾಡೋಣ ಅಂತ ಹೇಳ್ಬಿಟ್ಟು ಇದು ತುಂಬ ಒಳ್ಳೆಯದು, ನೀನು ಖುದ್ದಾಗಿ ನಿನ್ನ ಕಡೆಯಿಂದ ನೀನು ತಗೊಬಂದಿದ್ಯಾ ಈ ಪ್ಲ್ಯಾನ್ನ, ನೀನು ಏನು ಮಾಡ್ತೀಯ ಮಾಡು, ಅದಕ್ಕೆ ನನ್ನ ಸಹಕಾರ ಇದೆ ಅಂತ ಹೇಳ್ಬಿಟ್ಟು ಅಂದರು. ಸೊ ಅವರೇ ಒಂದು ಪ್ಲ್ಯಾನ್ ಕೊಟ್ಟರು, ಇದಕ್ಕೆ ಒಂದು ಸ್ಪೋರ್ಟ್ಸ್ ರೂಪ ಕೊಟ್ಟರೆ ಸ್ಪೋರ್ಟ್ಸ್ ಫ್ಯಾನ್ಸಿಂದ ಅಲ್ಲಿಂದ ಶುರು ಮಾಡಿದರೆ ಒಳ್ಳೇದಿರುತ್ತೆ ಅಂತ ಹೇಳ್ಬಿಟ್ಟು ಸ್ಯಾಟರ್ಡೆ ಮತ್ತು ಸಂಡೇ ಇವರು ಇಲ್ಲಿ ಆಡ್ತಾ ಇದ್ರು. ಬಟ್ ಇವ್ರಿಗೆ ಏನಂತ ಅಂದ್ರೆ ಮ್ಯಾಕ್ಸಿಮಮ್ ಇಲ್ಲಿ ಕಲ್ಲು ಎಲ್ಲ ತುಂಬಾ ಸುಮಾರು ಜಾಸ್ತಿ ಇತ್ತು. ಸೊ ಇವ್ರಿಗೆ ಒಂದು ಪ್ರಾಪರ್ ಗ್ರೌಂಡ್ ಇವ್ರಿಗೆ ಹಾಕ್ಬೇಕು, ಇಲ್ಲಿ ಇವ್ರನ್ನ ಏನ್ ಪ್ರಾಕ್ಟೀಸ್ ಮಾಡ್ತಾರೆ ಅಲ್ಲೇ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಒಂದು ಮಾತು ನಡೀತು. ಸೊ ಅವಾಗ ನಾನು ಸಾಹೇಬ್ರಿಗೆ ಹೋಗ್ಬಿಟ್ಟು ತಿಳಿಸಿದ ತಕ್ಷಣ ಇಮಿಡಿಯೇಟ್ ಅವರು ಕಾರ್ಪೊರೇಷನ್ ವತಿಯಿಂದ JCBಗಳು, ಡೋಸರು ಮತ್ತೆ ಎಲ್ಲಾನು ಗಾಡಿಗಳು ಕಳಿಸಿ ಸುಮಾರು 8 ದಿವಸ ಈ ಗ್ರೌಂಡ್ ನ ಕ್ಲೀನ್ ಮಾಡಕ್ಕೆ ಪ್ರಯತ್ನ ಪಟ್ಟು ಮಾಡಿದೀವಿ ಒಂದು ಅರ್ಧ ತನಕ. ಸೊ ಇದ್ರ ಡ್ರಗ್ ಫ್ರೀ ಸೊಸೈಟಿನ ನಿರ್ಮಾಣ ಮಾಡುವಂಥದ್ದಕ್ಕೆ ಕರ್ನಾಟಕ ಯೂತ್ ಕಾಂಗ್ರೆಸ್, ಮೈಸೂರು ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್, ಅದರಲ್ಲೂ ವಿಶೇಷವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮೊಹಮ್ಮದ್ ಅಬ್ರಾರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತಹ ಪ್ರಾರಂಭ ಮಾಡಿರುವಂಥದ್ದಕ್ಕೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ವಿಶೇಷವಾಗಿ ಮನುಷ್ಯನ ಸ್ವಭಾವ ಯಾವುದನ್ನ ಬೇಡ ಅಂತೀವಿ ಅದನ್ನ ನಾವು ಪ್ರಯತ್ನ ಮಾಡಬೇಕು. ಯಾಕೆ ಬೇಡ ಅಂತಾರೆ ಅನ್ನೋ ಒಂದು ಕುತೂಹಲದ ಒಂದು ವಾತಾವರಣ ನಮ್ಮಲ್ಲಿ, ಅದು ಒಂದು ಈ ಪರಿಸರದಲ್ಲೇ ಇರುವಂತಹ ಗುಣಗಳು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಆದರೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಅನೇಕ ಕಾರ್ಯಕ್ರಮಗಳು ವ್ಯಸನ ಮುಕ್ತ ದಿನಾಚರಣೆಯು ಕೂಡ ನಾವು ಇಡೀ ರಾಷ್ಟ್ರವ್ಯಾಪ್ತಿಯಲ್ಲೇ ಮಾಡಿದಂಥದ್ದು. ಕೇವಲ ಕಾರ್ಯಕ್ರಮಗಳು ಮಾಡಿ ಅದು ಅಷ್ಟಕ್ಕೆ ಸೀಮಿತವಾಗಿ ನಾವು ನಮ್ಮ ಜವಾಬ್ದಾರಿ ಮುಗೀತು ಅಂತ ಹೇಳುವಂಥದ್ದು ಆಗಲ್ಲ. ಇವತ್ತು ನಾವು ನಮ್ಮ ಕಣ್ಣಾರೆ ನೋಡ್ತಾ ಇರುವಂಥದ್ದು ನಮ್ಮ ಯುವ ಸಮುದಾಯ ಈ ನಾನಾ ರೀತಿಯ ಕೆಟ್ಟ ಚಟಗಳಿಂದ ಸಮಾಜಕ್ಕೆ ಒಂದು ಹೊರೆ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಕೆಲವು ಕ್ಷಣಕ್ಕೆ ಮಾತ್ರ ನಾವು ಏಕಾಂಗಿಯಾಗಿ ಕುಂತು ನಾನು ಮಾಡ್ತಾ ಇರುವಂತದ್ದು ಸರಿಯಾ ತಪ್ಪು ಅನ್ನೋ ಆಲೋಚನೆ ಮಾಡುವಂತ ಶಕ್ತಿಯು ಕೂಡ ನಾವು ಎಲ್ಲೋ ಒಂದ್ ಕಡೆ ಕಳ್ಕೊಂಡು ಹೊರಟೋಗ್ತಾ ಇದ್ದೀವಿ. इस बात का एहसास दिलाए ये नशा किसी मजहब के अंदर इस्तेमाल करने की इजाजत नहीं देता। नशे का इस्तेमाल करना न किसी मजहब के अंदर इसकी इजाजत नहीं है। लिहाजा खानदान के खानदान बर्बाद हो जाते हैं। मुख्तसर मुझे अर्ज करना है, जैसे मैं एक आयत कुरान पाक की मैं पढ़ा हूं, उसको मुख्तसर बयान कर अपनी बात को खत्म करूंगा कि इस्लाम के अंदर हम जानते हैं जो सबसे जो अहम जो चीज है इस्लाम लाने के बाद वो नमाज पढ़ना है। लेकिन अल्लाह ताला का हुक्म है शराब और नशा, ये जो इस तरह की जो आज जो तरह तरह के जो ड्रग्स निकले हैं, MD और फलां तरीके, जिससे इंसान का जहन जो है सुंद हो जाता है, उसे एहसास भी नहीं रहता कि वो क्या कर रहा है, क्या बोल रहा है, उसको क्या करना है, कब जाना है, क्या करना, कोई चीज का एहसास उसको नहीं है। तो ऐसे नशे के बारे में कुरान कह रहा है जब तुम नशे के हालत में हो तो नमाज के करीब ही मत जाओ। तो ये नमाज जैसी अहम चीज को जो पढ़ने का हुक्म दिया गया, लेकिन नशे की हालत में मना किया जा रहा है, तो इससे मालूम हो रहा है कि कितनी बुरी चीज है। आज बहुत सारे नौजवान इसमें मुब्तला है। तो ये नहीं कि हमको ये जरूरत है, हमारी ये जिम्मेदारी है, हम उन नौजवानों तक इसका जो है ये बात हम पहुंचाए, ये बुरी चीज है, इससे बचने की कोशिश करनी चाहिए। इसी तरह के जो इस वक्त अवेयरनेस के जो प्रोग्राम चलाए जा रहे हैं, अल्लाह ताला इन तमाम नौजवानों को जो इसमें फिक्रमंद हैं और इसमें जद्दोजहद पिछले मुसलसल 8-10 साल से 8-10 दिनों से यहाँ जो है इसकी कोशिश हो रही है, आगे भी ये अज़ाइम रख रहे हैं। लिहाजा अल्लाह ताला इनके अज़ाइम को कबूल फरमाए। ನಾವು ಮೆದುಳಿಗೆ ಶಿಕ್ಷಣ ಕೊಡ್ತಾ ಇದ್ದೇವೆ, ಹೃದಯಕ್ಕೆ ಶಿಕ್ಷಣ ಕೊಡ್ತಾ ಇಲ್ಲ. ಮೆದುಳಿನ ಶಿಕ್ಷಣನೇ ಬೇರೆ, ಹೃದಯದ ಶಿಕ್ಷಣನೇ ಬೇರೆ. ನಾವು ತಾಂತ್ರಿಕವಾಗಿ ಬದುಕ್ತಾ ಇದ್ದೇವೆ, ತಾತ್ವಿಕವಾಗಿ ಯಾರು ಬದುಕ್ತಾ ಇಲ್ಲ.
ಈ ಕಾರಣಕ್ಕೋಸ್ಕರ ಇಡೀ ದೇಶ ನಾಶ ಆಗ್ತಾ ಇದೆ. ಇಡೀ ದೇಶದಲ್ಲಿ ಈ ಒಂದು ವ್ಯಸನ ಎಷ್ಟರ ಮಟ್ಟಿಗೆ ಅಂಟುಕೊಂಡಿದೆ ಅಂದ್ರೆ, ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ TV9 ಅಲ್ಲಿ ನೋಡ್ಬೇಕು ನೀವು, ಮಾಧ್ಯಮದಲ್ಲಿ ಬಂದಿದೆ. ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ಡ್ರಗ್ಸ್ ತೆಗೆದುಕೊಂಡಂತ ಒಬ್ಬ ಸಹೋದರ ತನ್ನ ಸಹೋದರಿಯನ್ನೇ ರೇಪ್ ಮಾಡ್ತಾನೆ ಕರ್ನೂಲ್ನಲ್ಲಿ. ಅದು ಲೈವ್ ಅಲ್ಲಿ ಬಂತು. ನಮ್ಗೆ ಎಷ್ಟು ದುಃಖ ಆಗ್ತದೆ ಅಂದ್ರೆ, ಮನುಷ್ಯತ್ವದ ಮಹಾಶತ್ರು, ಮಾನವೀಯತೆಯ ಮಹಾಶತ್ರು ಅದು. ಇಂಥದನ್ನ ನಮ್ಮ ಯುವಕರು, ನಮ್ಮ ಕುಟುಂಬಗಳು ಇವತ್ತು ಎಷ್ಟು ಮಟ್ಟಿಗೆ ಆ ಶತ್ರುವಿಗೆ ಒಳಗೊಂಡಿದ್ದಾರೆ ಅಂದ್ರೆ ತುಂಬಾ ನೋವಾಗುತ್ತೆ. ಇದು ವಿಶ್ವಕ್ಕೆ ಗುರು ಆಗಬೇಕು ಅಂತ ಈ ದೇಶ, ಭಾರತ ವಿಶ್ವಗುರು. ಇದು ವಿಶ್ವಕ್ಕೆ ಗುರು ಆಗ್ಬೇಕಾದ್ರೆ ಇದು ವಿಕಸಿತ ಭಾರತ, ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಾವು, ವಿಕಸಿತ ಭಾರತ. ವಿಕಸಿತ ಭಾರತ ಆಗ್ಬೇಕು ಅಂದ್ರೆ ಇದು ವ್ಯಸನ ಮುಕ್ತ ಭಾರತ ಆಗ್ಬೇಕು. ವ್ಯಸನ ಮುಕ್ತ ಭಾರತ ಆಗಿಲ್ಲ ಅಂದ್ರೆ, ಮೌಢ್ಯ ಮುಕ್ತ ಭಾರತ ಆಗಿಲ್ಲ ಅಂದ್ರೆ, ಹಸಿವು ಮುಕ್ತ ಭಾರತ ಆಗಿಲ್ಲ ಅಂದ್ರೆ, ದಾರಿದ್ರ್ಯ ಮುಕ್ತ ಭಾರತ ಆಗಿಲ್ಲ ಅಂದ್ರೆ ಹೆಂಗೆ ವಿಶ್ವಗುರು ಆಗ್ಬಿಡ್ತದೆ? ಮುಂದೆ ಚಾಚಿ ಸರ್, ಎಲ್ಲರೂ ಕೂಡ ನಿಮ್ಮ ಬಲಗೈಯನ್ನು ಮುಂದೆ ಚಾಚಿ ಪ್ರಾರಂಭಿಸ್ತೇವೆ. ನಾನು ಯಾವುದೇ ರೀತಿಯ ಮಾದಕ ದ್ರವ್ಯಗಳನ್ನು ಅಥವಾ ಅಮಲು ಪದಾರ್ಥಗಳನ್ನು ಎಂದಿಗೂ ಸೇವಿಸುವುದಿಲ್ಲ. ನನ್ನ ಕುಟುಂಬ, ಸ್ನೇಹಿತರು ಮತ್ತು ಸಮಾಜದವರು ಮಾದಕ ವ್ಯಸನಕ್ಕೆ ಬಲಿಯಾಗದಂತೆ ಜಾಗೃತಿ ಮೂಡಿಸುತ್ತೇವೆ. ಮಾದಕ ದ್ರವ್ಯಗಳ ಮಾರಾಟ ಅಥವಾ ಬಳಕೆಯ ಬಗ್ಗೆ ಮಾಹಿತಿ ಸಿಕ್ಕರೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುತ್ತೇನೆ. ಡ್ರಗ್ಸ್ ಆರೋಗ್ಯಕ್ಕೆ ಆರ್ಥಿಕವಾಗಿ, ಆರೋಗ್ಯಕರವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಸಂಸ್ಕಾರಕವಾಗಿ, ಕೌಟುಂಬಿಕವಾಗಿ ಎಲ್ಲ ವಿಚಾರದಲ್ಲೂ ಅದು ಕೆಟ್ಟದು. ಅದನ್ನ ದಯವಿಟ್ಟು ತಾವೆಲ್ಲರನ್ನು ಅದನ್ನ ತಗೊಳ್ಳುವಂಥವ್ರಿಗೂ ನೀವು ಬುದ್ಧಿ ಹೇಳಿ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅದನ್ನ ತಡಿತೀರ ಅಂತ ಅನ್ನೋದು ನನಗೆ ನಂಬಿಕೆ ಇದೆ. ತಮ್ಗೆಲ್ಲರೂ ಒಳ್ಳೆಯದಾಗಲಿ, ಉತ್ತಮವಾದಂಥ ಕೆಲಸವನ್ನು ಅಬ್ರಾರ್ ಮತ್ತು ಅವ್ರ ತಂಡ ಮಾಡ್ತಾ ಇದೆ. ಮತ್ತು ಇವತ್ತು ಕ್ರಿಕೆಟ್ ಪಂದ್ಯಾವಳಿ, ತನ್ವೀರ್ ಸೇಠ್ ಕಪ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ಅಲ್ಲಿಗೆ ಬಂದಿರುವಂಥ ಎಲ್ಲ ತಂಡಕ್ಕೂ ಒಳ್ಳೆಯದಾಗಲಿ, ಶುಭಾಶಯಗಳನ್ನು ತಿಳಿಸಿ ಶುಭಾರಂಭವಾಗಲಿ. ಗೆದ್ದವರು ಜಾಸ್ತಿ ಇಗದೆ, ಸೋತವರು ಜಾಸ್ತಿ ಕೂಗದೆ, ಇಬ್ಬರನ್ನು ಉತ್ತಮವಾದಂಥ ಸ್ಪೋರ್ಟ್ಸ್ಮನ್ಶಿಪ್ ಅಲ್ಲಿ ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಎಲ್ಲರೂ ಭಾಗವಹಿಸಿ ತಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನಾವು ಒಂದು ಆ್ಯಂಟಿ ಡ್ರಗ್ ಅವೇರ್ನೆಸ್ ಕ್ಯಾಂಪೇನ್ನ ಹಮ್ಮಿಕೊಂಡಿದ್ವಿ. ಅದ್ರ ಜೊತೆಗೆ ಒಂದು ತನ್ವೀರ್ ಸೇಠ್ ಕಪ್ ಅಂತ ಹೇಳ್ಬಿಟ್ಟು ಒಂದು ಲೆದರ್ ಕ್ರಿಕೆಟ್ ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿದ್ವಿ. ಸೊ ಅದಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಆರ್ ಮೂರ್ತಿರವರು, ಹಾಗೆ ನಮ್ಮ ತನ್ವೀರ್ ಸೇಠ್ ಸಾಹೇಬರು MLA, ಹಾಗೆ ಹರೀಶ್ ಗೌಡ್ರು, ಎಕ್ಸ್ ಮೂಡಾ ಚೇರ್ಮನ್ ರಾಜೀವ್ರವರು, ಮತ್ತು ಮಾಜಿ ಕಾರ್ಪೊರೇಟರ್ ನಮ್ಮ ತಂದೆಯಾದ ಶೌಕತ್ ಪಾಷಾರವರು, ಮತ್ತು ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಇದಕ್ಕೆ ಭಾಗವಹಿಸಿದರು. ಈ ಒಂದು ಇನಿಷಿಯೇಟಿವ್ನ ನಾವು ತಗೊಳ್ಳೇಬೇಕು. ಯಾವುದೇ ಕಾರಣದಲ್ಲಿ ಎಲ್ಲ ಗಲ್ಲಿಯಲ್ಲಿ, ಎಲ್ಲ ಮೊಹಲ್ಲಾಗಳಲ್ಲಿ ಮತ್ತು ಎಲ್ಲ ಕಾಲೇಜಲ್ಲಿ ಎಲ್ಲ ನಾವು ಇದನ್ನು ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ಪೋರ್ಟ್ಸ್ ಮೂಲಕ ನಾವೇನೈತೆ ಇದು ಆ್ಯಂಟಿ ಡ್ರಗ್ನ ನಾವು ಚಾಲನೆ ನೀಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ಇದು ಒಂದು ಅತಿ ಉತ್ತಮವಾದ ದಿನ ಅಂತ ಹೇಳ್ಬೋದು. ಇದು ಮ್ಯಾಚ್ ಏನು ಯೂತ್ ಕಾಂಗ್ರೆಸ್ ವತಿಯಿಂದ ಆಚರಿಸ್ತಾ ಇದ್ದಾರೆ. ಇದರ ಮೂಲ ಉದ್ದೇಶ ಏನಂತಾರೆ, ಡ್ರಗ್ ಫ್ರೀ ಮಾಡಬೇಕಂತ ಹೇಳಿ. ನನ್ನ ಮನವಿ ಏನಂತ ಹೇಳಿದ್ರೆ, ಯಾವಾಗ ತನಕ ಸೊಸೈಟಿ ಮತ್ತು ಪೊಲೀಸು ಇಬ್ಬರು ಸೇರೋದಿಲ್ಲ ಇದನ್ನು ಮುಕ್ತಾಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ತಮ್ಮ ಕೆಲಸ ಮಾಡ್ತಾರೆ, ಅದರ ಜೊತೆಯಲ್ಲಿ ಸೊಸೈಟಿ ನಿಂತು ಸಹಕಾರ ಮಾಡಿದ್ರೆ ಇದು ಮುಕ್ತಾಯ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.